राज कहते हैं और उसी राग से बना हुआ इस बहादुर को गौड़ा, रुद्र गौड़ा कहता है। ನನ್ನಂತಹ ದಿಮಾಕಿನ ಶ್ರೀಮಂತರಿಗೆ ಬೇಕಾಗಿರುವುದು, ನಮ್ಮಂತ ಶ್ರೀಮಂತರ ಜೀವನ ಸಾರ್ಥಕವಾಗಬೇಕಾಗಿರುವುದು, ನಮಗೆ ಬೇಕಾಗಿರುವ ನವಿಲು ರೂಪದ ಹೆಣ್ಣುಗಳು ನಮ್ಮ ಕೈಯಲ್ಲಿ ನರ್ತಿಸಿದಾಗ ಈ ರುದ್ರೇಗೌಡರಿಗೆ ಗೊತ್ತಿರುವುದು ಒಂದೇ, ಇಷ್ಟವಿಲ್ಲದ ಹೆಣ್ಣನ್ನ ಬೆನ್ನು ಹತ್ತುವುದೆಂದರೆ ಹಾಲು ಕುಡಿದಷ್ಟು ಸಂತೋಷ ಈ ರುದ್ರೇಗೌಡನಿಗೆ. ಒಲಿದು ಬರಲಾರದ ಹೆಣ್ಣನ್ನು ಬೆನ್ನು ಹತ್ತುವುದೆಂದರೆ ಓಡುವ ಜಿಂಕೆಯನ್ನು ಹುಲಿ ಬೇಟೆಯಾಡಿದಷ್ಟು ಸಂತೋಷ ಈ ರುದ್ರೇಗೌಡನಿಗೆ. ಹಠ ಮಾಡುವ ಹೆಣ್ಣನ್ನು ಬಲತ್ಕರಿಸಿ ಅತ್ಯಾಚಾರ ಮಾಡುವುದೆಂದರೆ, ಹಠ ಮಾಡುವ ಕುದುರೆಯನ್ನು ತಂದು ನನ್ನ ರಥಕ್ಕೆ ಕಟ್ಟಿ ಚಾಟಿಯೇಟಿನಿಂದ ಬಾರಿಸಿ ಆ ರಥದ ಮೇಲೆ ಸವಾರಿ ಮಾಡಿದಷ್ಟು ಸಂತೋಷ ಈ ರುದ್ರೇಗೌಡನಿಗೆ. ಈ ರುದ್ರೇಗೌಡ ಏನೇ ಮಾಡಿದ್ರು ಆ ದೇವರಿಗೆ ಹೆದರಲ್ಲ. ಯಾಕಂದ್ರೆ ಆ ದೇವರು ಅನ್ನೋ ಭ್ರಮೆಯಲ್ಲಿ ಬದುಕುವವನು ನಾನಲ್ಲ. ಆ ದೇವರಿಗೆ ಭಯ ಹುಟ್ಟಿಸೋ ಭಸ್ಮಾಸುರ ಕುಲದವನು ನಾನು. ಹೀಗಿರುವಾಗ ರಾಜಕೀಯದ ಗಂಧ ಗಾಳಿ ಅರೆದು ಕುಡಿದ ನಾನು ದ್ವೇಷ, ಮೋಸ, ಕೊಲೆ, ದರುಡೆ ಇವುಗಳನ್ನೇ ನನ್ನ ಉಸಿರನ್ನಾಗಿ ಮಾಡಿಕೊಂಡು ಉಸಿರಾಡುತ್ತಿದ್ದೇನೆ ಅಂದಾಗ ಈ ರುದ್ರೇಗೌಡನನ್ನು ಮಟ್ಟ ಹಾಕುವ ಗಂಡು ಯಾರೂ ಇಲ್ಲ ಈ ನೆಲದಲ್ಲೇ. ಇಷ್ಟೆಲ್ಲ ನಾನು ಹೇಸಿ ಕಾರ್ಯ ಮಾಡಿದರು, ಇಷ್ಟೆಲ್ಲ ನಾನು ಗಣಂದಾರಿ ಕೆಲಸ ಮಾಡಿದರು, ಆ ಕೆಲಸವನ್ನೆಲ್ಲ ಹತ್ತಿಕ್ಕಿ ನನ್ನನ್ನು ಕಾಪಾಡೋಕೆ ಅಂತ ಒಂದು ಹುಲಿ ಇದೆ. ಆ ಹುಲಿ ನನ್ನ ಬೆನ್ನಿಗೆ ನಿಂತಿರುತ್ತೆ ಯಾವಾಗಲೂ. ಆ ಹುಲಿ ಬೇರೆ ಯಾರು ಅಲ್ಲ, ಜೈರಾಜ್. ಆ ಜೈರಾಜ್ ಡಿವೈಎಸ್ಪಿಯಾಗಿ ನಮ್ಮ ಜಿಲ್ಲೆಗೆ ಕೆಲಸ ಮಾಡ್ತಾ ಇದ್ದಾನೆ. ಬಂದೇ ಬಿಟ್ರು, ಬರಬೇಕು ಜೈರಾಜ್. ಮತ್ತೆ ಏನು ಜಯರಾಜ್ ಅವರೇ, ತಾವು ಇನ್ಫಾರ್ಮಲ್ ಬರ್ತೀರಾ ಅನ್ಕೊಂಡಿದ್ದೆ. ಏನಿಲ್ಲ ದೊಡ್ಡ, ಒಂದು ಮದುವೆ ಇತ್ತು, ಮದುವೆಗೆ ಹೋಗಿ ಹಾಗೆ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ನೋಡಿದ್ರೆ ತಾವು ನನ್ನ ಬಹಳ ಹೊಗಳ್ತಾ ಇದ್ದೀರಿ. ಹೊಗಳಲೇಬೇಕಲ್ಲ ಜಯರಾಜ್, ಯಾಕಂದ್ರೆ ನನ್ನ ಕುದುರೆಯನ್ನ ಯಾವುದೇ ಹೆದರಿಕೆ ಇಲ್ಲದೆ, ಚಾಟಿ ಏಟಿಲ್ಲದೆ, ಭಯ ಇಲ್ಲದೆ ನನ್ನ ಕುದುರೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಬರುವಂತೆ ಮಾಡಿದ ಮಹಾಶೂರ ನೀವು. ಗೌಡ್ರೆ, ವೇಗವಾಗಿ ಓಡುವ ಕುದುರೆಗೆ ಚಾಟು ಏಟು ಏತಕ್ಕೆ? ಅತಿ ವೇಗ ತಿಥಿ ಬೇಗ. ಅದಲ್ಲದೆ ನೀವು ನನ್ನ ಬುದ್ಧಿವಂತಿಕೆಗೆ ಇಷ್ಟಪಟ್ಟು ತಮ್ಮ ಹೊಗಳಿಕೆ ನನಗೆ ತುಂಬಾ ಸಂತೋಷ ತುಂಬಿದೆ. ನಿಮ್ಮ ಯಾವುದೇ ಕ್ರೌರ್ಯ ಕಾರ್ಯಕ್ರಮಗಳಿಗೆ ಈ ಜೈರಾಜ್ ತನ್ನ ಹೆಗಲ ಕೊಟ್ಟು ನಿಮ್ಮದೇ ಮೇಲುಗೈ ಮಾಡಲು ಸದಾ ಸಿದ್ಧ. ಜಯರಾಜ್ ಅವರೇ, ಬೆಂಕಿಗೆ ಸುಡೋದನ್ನು ಹೇಳಿಕೊಡ್ಬೇಕಾ? ನನ್ನ ಕಾಯಕಕ್ಕೆ ತಕ್ಕ ವ್ಯಕ್ತಿ ನೀವು. ಅದೇನೋ ಜಯರಾಜ್, ತಾವು ಭಾರತೀಯ ಶೀಲ ಸುಟ್ಟಿರಂತೆ. ಭಾರತೀಯ ಅತ್ಯಾಚಾರ ಮಾಡಿ ಸ್ವರ್ಗ ಸುಖ ಸಿಕ್ಕಾಗ್ತಾಯಿತು. ಇನ್ನು ಮುಂದೆ ಭಾರತೀಯ ಬಾಳು ನೀರಿನ ಗೋಳು. ಅದಲ್ಲದೆ ಇನ್ನು ಮುಂದೆ ನಿಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ಇರೋದೇ ನನ್ನ ಕೆಲಸ. ನನ್ನ ಬೆನ್ನೆಂತೆ ನೀವಿರುವಾಗ
ನಿಮ್ಮ ನಿಷ್ಠೆಗೆ ತಕ್ಕ ಹಾಗೆ ನಾನು ಇರ್ತೀನಿ. ಇದೇ ನನ್ನ ನಿರೀಕ್ಷೆ, ಪರೀಕ್ಷೆ, ಅಪೇಕ್ಷೆ. ಈ ನಿಮ್ಮ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದ ನನ್ನನ್ನು ಉತ್ತೀರ್ಣ ಮಾಡಿ ಉತ್ತಮ ಫಲಿತಾಂಶ ಕೊಟ್ಟಿದ್ದೀರಿ ಅಂದಮೇಲೆ ನಿಮಗೆ ನಾನು ಚಿರಋಣಿಯಾಗಿರ್ತೀನಿ. ಇನ್ನೊಂದು ಜಯರಾಜ್, ನೀವು ಇನ್ನೊಂದು ಮುಖ್ಯವಾದ ಕೆಲಸ ಮಾಡಲೇಬೇಕು. ಅದೇನೆಂದ್ರೆ ಭಾರತಿ ಇದ್ದಾಳಲ್ಲ, ಅವಳನ್ನ ನೆಪವಾಗಿಟ್ಕೊಂಡು ನೀವು ನನ್ನ ಮಗಳನ್ನ ಮದುವೆಯಾಗಿ ಅವಳ ಕೈ ಹಿಡಿಬೇಕು. ಅಬ್ಬಾ, ಎಂತ ದುಷ್ಟ ದರಿದ್ರ ವ್ಯಕ್ತಿ ಇವನು. ಇರಲಿ, ಸೋಯದೇನೆ ಸಲೀಸಾಗಿ ಸ್ವರ್ಗ ಸುಖ ಸಿಗುವುದಾದರೆ ಬೇಡ ಅನ್ನೋ ಮುಟ್ಟಾಳ ನಾನೇಕಾಗಲ್ಲ. ಈ ಪುಂಡ ಪೊಲೀಸನ ಅದೃಷ್ಟ ಡಬಲ್ ಆಗಿ ಕುಲಾಯಿಸ್ತು. ಗೌಡ್ರೆ, ನಿಮ್ಮ ಮಗಳು ಸುಂದರ ಚೆಲುವೆ. ಆದರೆ ಆದರೆ ಆದ್ರೆ ಎನ್ನುವ ರಾಗ ಏಕೆ? ಅಲ್ಲ, ನಾನೇ ಸಸಿ ನೆಟ್ಟು ಆ ಗಿಡಕ್ಕೆ ನೀರು ಹಾಕಿ ಚೆನ್ನಾಗಿ ಬೆಳೆಸಿ ಆ ಮರ ಏರಿ ಹಣ್ಣು ತಿನ್ನೋಕೆ ಅವಕಾಶ ಕೊಟ್ಟಿರೋ ನಾನೇ ಒಪ್ಪಿರುವಾಗ ಆದ್ರೆ ಅನ್ನೋದೇಕೆ? ಗೌಡ್ರೆ, ಈಗಾಗಲೇ ಸಂಪತ್ ಮದುವೆಯಾಗಿದ್ದಾನೆ ಆ ನಿಮ್ಮ ಸುಖದ ಮಗಳನ್ನು. ಅದು ಒಂದು ಮದುವೆನ? ಅವನು ಒಬ್ಬ ಅಳಿಯನ, ಅವನು ಒಬ್ಬ ಪೊಲೀಸ. ಇದಕ್ಕೆ ಒಂದು ಉಪಾಯ ಇದೆ. ನಾನು ಏನಾರ ಮಾಡಿ ಅವರು ಮಸನದ ಮನಸ್ಸಿರಬೇಕು, ಹಾಗೆ ನಾ ಮಾಡೇ ಮಾಡ್ತೀನಿ. ನಾನು ನಿಮ್ಮ ಹಾಗೆ ನಿಮ್ಮ ಮಾತನ್ನೇ ನಾನು ಶಿರಸಾ ನಿರ್ವಹಿಸುತ್ತೇನೆ. ಸರಿ, ಹಲೋ, ಯಾರು? ಓ, ಮಾರುತಿ, ಶೆರೆ ಮಾರುತಿ. ಏನೋ ಊರಲ್ಲಿ ಶೆರೆ ಮಾರ್ತೀಯ? ಆಯ್ತು ಮಾರು. ನೋಡು, ನಮಗೇನ್ ಮುಟ್ಟಿಸ್ಬೇಕೋ ಅದನ್ನ ಮುಟ್ಟಿಸ್ಬಿಟ್ಟು ನೀವು ಧಾರಾಳವಾಗಿ ನಮ್ಮ ಊರಲ್ಲಿ ಶೆರೆ ಮಾರು. ಪೊಲೀಸು ಅಬಕಾರಿ ಅದೇನೇ ಬರ್ಲಿ ಅದನ್ನ ನಾನ್ ನೋಡ್ಕೊತೀನಿ. ಇನ್ನೊಂದು ಏನಂದ್ರೆ, ಊರಲ್ಲಿ ನೀನು ಶೇರೆ ಮಾರ್ಬೇಡ, ಊರು ಹೊರಗೆ ಮಾರು. ಹಾಗಿತ್ತು ಒಂದ್ ವೇಳೆ ಊರಲ್ಲೇ ಶೇರೆ ಮಾರ್ಬೇಕು ಅನ್ಸಿದ್ರೆ ಯಾರಿಗೂ ಗೊತ್ತಾಗದೆ ಮಾರ್ಬಿಡು. ಸರಿ, ಇಡ್ಲಾ? ಸಾಹೇಬ್ರೆ, ಇವನೊಬ್ಬ ಶೇರೆ ಮಾರ್ತಾನಂತೆ. ಮಾರ್ಲಿ ಬಿಡಿ ಗೌಡ್ರೆ, ಬೇಕಾದ್ರೆ ಕಳ್ಳು ಬಟ್ಟಿ ತೆಗೆದು ಮಾರ್ಲಿ. ಬೇಕಿದ್ರೆ ನೀವೇ ಕೆಲಸ ಮಾಡಿ, ಬಾರ್ ಅಂಗಡಿ ಲೈಸೆನ್ಸ್ ಸಿಗೋ ಹಾಗೆ ನಾನು ವ್ಯವಸ್ಥೆ ಮಾಡಿಸ್ತೀನಿ. ಈ ಜನ ಸುಮ್ಮನಿರ್ಬೇಕು ಅಷ್ಟೇ. ಬಹಳ ಜಾಣ ನೀವು. ಅದೇನೋ ಅಂತಾರಲ್ಲ, ಹಾವು ತೆವಳ್ಕೊಂಡು ನುಸುಳ್ಕೊಂಡು ಹೋತಂತೆ, ಆ ರೀತಿಯ ವ್ಯಕ್ತಿ ನಾನು. ಹಾಗಿರುವಾಗ ಈ ಜನರ ಮಳ್ಳ ಮನಸ್ಸಿಗೆ ತಾಳಿ ಕಟ್ಟಿದ ವ್ಯಕ್ತಿ ಈ ಊರಲ್ಲಿ ಯಾರಾದ್ರೂ ಇದ್ರೆ ಅದು ನಾನೇ. ಅದ್ರ ಚಿಂತೆ ನಿಮ್ಗೆ ಯಾಕೆ? ನಾನೆಲ್ಲ ನೋಡ್ಕೊಳ್ತೀನಿ. ಓಹ್, ಮಗಳು ಬಂದಿಟ್ಟು ಬಾರ ಮೇಲೆ. ಅಲ್ಲ, ಎಲ್ಲಿಗೆ ಹೋಗಿದ್ದೆ? ಅದು ಹೇಳೋದನ್ನ ಮರ್ಬಿಟ್ಟಿದ್ದೆ ಡ್ಯಾಡಿ. ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ, ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತಲ್ಲ. ಹೌದಾ? ಇರ್ಲಿ. ನೋಡು, ಇಲ್ಲಿದಾರಲ್ಲ, ಇವ್ರೇನು ಸಾಧಾರಣ ವ್ಯಕ್ತಿ ಅಲ್ಲ. ಜಯರಾಜ್ ಅಂತ ನಮ್ಮ ಜಿಲ್ಲೆಗೆ ಡಿವೈಎಸ್ಪಿ ಆಗಿದ್ದಾರೆ. ಮನೆಗೆ ಬಂದಾಗ ಯಾರೇ ಅತಿಥಿಗಳು ಬಂದ್ರು ಅವ್ರಿಗೆ ಟೀ ಕಾಫಿನೋ ಏನಾದ್ರು ಕೊಡ್ಬೇಕಲ್ಲ. ಹೋಗು, ಒಳಗೆ ಹೋಗ್ಬಿಟ್ಟು ಅವ್ರಿಗೆ ಟೀ ಕಾಫಿ ಏನಾದ್ರು ವ್ಯವಸ್ಥೆ ಮಾಡು. ನನ್ ಸ್ವಲ್ಪ ಕೆಲಸ ಇದೆ, ಹೊರಗಡೆ ಬರ್ತೀನಿ. ಆಯ್ತಾ ಜಯರಾಜ್ ಅವರೇ? ಬರ್ತೀನಿ. ಓಕೆ ಗೌಡ್ರೆ. ಅಂದಾಗೆ ಸಾಹೇಬ್ರ ಹೆಸರು? ನನ್ನ ಹೆಸರು ಜಯರಾಜ್ ಅಂತ. ಓ, ಜಯರಾಜ್. ಪರವಾಗಿಲ್ಲ, ಜಯ ಮತ್ತು ರಾಜ್. ಆ ರಾಜರ ಕಡೆ ಎಲ್ಲ ನಿಮ್ಮ ಮುಖದಲ್ಲಿ ಬಹಳ ಹೆಚ್ಚಾಗಿ ಕಾಣ್ತಾ ಇದೆ. ಪರವಾಗಿಲ್ಲ, ಏನ್ ಬೇಕು ನಿಮಗೀಗ? ನನಗೆ ಬೇಕಾಗಿದ್ದನ್ನ ನೀವು ಕೊಡ್ತೀರಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸರಿ, ಏನಾದ್ರೂ ಕೊಡಿ. ಸರಿ, ಹಾಗಾದ್ರೆ ಇಲ್ಲೇ ನಿಂತ್ಕೊಳ್ಳಿ. ಜಸ್ಟ್ 1 minute. ಚಂದುಳ್ಳ ಚೆಲುವೆ,
ಕನಕನ್ನಗಿಂತಲೂ ಚಂದುಳ್ಳ ಚೆಲುವೆ, ಹೊಸನಾದ ಹೊಸ ಬಗೆಯ ಸೊಗಸು ಸೊಗಸಾಗಿ ಮಂಡಿಸಿ ರೂಪಕಳೆ ಮೆರೆಯುತ್ತಿದೆ. ಲಾಸ್ಯ ಹಾಸ್ಯ ಸೊಗಸಾಗಿ ಮಂಡಿಸಿ ಭಾಸ್ಕರನ ನೇಸರ ಮೀರಿಸುವಂತೆ ಭಾಸವಾಗುತ್ತಿದೆ. ಮಲ್ಲಿಗೆಯ ತುಟಿಗೆ ಮೆಲ್ಲಗೆ ಮುತ್ತಿಡಬೇಕು ಅನಿಸ್ತಾ ಇದೆ. ಆರತಿ, ನಾನು ಬರ್ಲಾ? ಇಷ್ಟೊಂದು ಕಾಮಿಡಿಯ, ಸುಂದರವಾದ ಚೆಲುವ, ಕಟ್ಟಮಸ್ತಾದ ದೇಹ, ಇವರು ನೋಡಿದ್ರೆ ಅಪ್ಪಿ ಮುದ್ದಾಡಬೇಕು ಅನ್ಸುತ್ತೆ. ಏನಿದು ಬರ್ಲೆ ಅಂತ ಹೇಳ್ತಿದ್ರಲ್ಲ, ಈಗ ಬಂದು ಈಗ ಬರ್ಲೆ ಅನ್ನೋ ನಿಮ್ಮ ಮಾತಿಗೆ ಏನ್ ಹೇಳ್ಬೇಕು ನನಗೊಂದು ಗೊತ್ತಾಗ್ತಿಲ್ಲ. ಹೋಗ್ಲಿ ಬಿಡಿ, ಟೀ ಹೇಗಿದೆ ಅಂತ ಹೇಳಿಲ್ಲ. ಅಮೃತ ಸವಿದಾಗಿದೆ. ಫಸ್ಟ್ ಟೈಮ್ ಫಸ್ಟ್ ಟೇಸ್ಟ್. ಈ ಕಾಫಿ ಕುಡಿಯುತ್ತಾ ಇಲ್ಲೇ ಇದ್ದು ಬಿಡೋಣ ಅನಿಸ್ತಾ ಇದೆ. ಇಷ್ಟು ಟೇಸ್ಟ್ ಆಗಿದೆಯಾ? ಹಾಗಾದ್ರೆ ನೀವು ಎಲ್ಲೂ ಹೋಗೋದು ಬೇಡ, ಇಲ್ಲೇ ಇದ್ದು ಬಿಡಿ. ನಿಮ್ಮ ಟೇಸ್ಟ್ ಎಷ್ಟೆಷ್ಟು ಅಂತ ಚೆನ್ನಾಗಿ ನನಗೆ ಗೊತ್ತು. ಇದೇನಕ್ಕ ಇದು? ಗೊತ್ತಿರೋರಾಗೆ ಮಾತಾಡ್ತಿದ್ದೆ. ಇವರು ನಿನ್ ಗೊತ್ತಾ? ಗೊತ್ತು, ಇವರು ನನ್ನ ಮದುವೆ ಆಗೋರು, ನನ್ನ ಬದಿರಾಯ. ಅಂದಾಗೆ ಸಾಯಿಬ್ರೆ ಬೇರೆ ಟೇಸ್ಟ್ ನ ಇಷ್ಟಪಡೋ ಹಾಗಾಗಿದೆ. ಇಷ್ಟಪಡಬೇಕಲ್ಲ, ಸಿಹಿ ತಾನಾಗೆ ನಾಲಿಗೆ ಮೇಲೆ ಒಲಿಯಲು ಬರುತ್ತಿರುವಾಗ ಬೇಡ ಅನ್ನೋ ದಡ್ಡ ನಾನೇಕೆ ಆಗಲಿ ಭಾರತೀಯವರೇ? ಸರಿಯಾಗಿ ಹೇಳಿದ್ರಿ ಎಸ್ ಸಾಹೇಬ್ರೆ. ನಿಮ್ಮ ಸೊಲಿಗೆ ಸವಲತ್ತು ಸೀಮಿತ ಕಳಕಳದಿರಲಿ, ಯಾರನ್ನು ಮೂರ್ಖ ಮಾಡದಂತೆ. ಶರತ್, ಭಾರತೀಯವರೇ, ಇವರು ನನ್ನ ಪ್ರಾಣ ಸ್ನೇಹಿತರು. ಆದರೆ ಇವರು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆದರೆ ನಾನು ಬರೀ ಕಾನ್ಸ್ಟೇಬಲ್. ಆದರೆ ಇಬ್ಬರಲ್ಲಿ ಯಾವುದೂ ಬಿರುಕು ಇಲ್ಲ. ಇವರ ಸ್ವಭಾವ ದೇವರಂತದ್ದು, ಇವರನ್ನ ಬಂಗಾರದಂತದ್ದು. ಅದಕ್ಕೆ ಇವರು ನನ್ನ ಪತಿರಾಯರು ಆಗ್ಬೇಕಂತಾನೆ ದೇವರು ಸ್ಪೆಷಲ್ ಪೆನ್ನಿಂದ ಬಂದು ಕಳಿಸಿದ್ದಾನೆ. ಅಕ್ಕ, ದೇವರು ಸ್ಪೆಷಲ್ ಪೆನ್ನಿಂದ ಬರ್ದಿರ್ಬೋದು, ಆದ್ರೆ ನಿನ್ನ ಹಣೆಯಲ್ಲಿ ಬರ್ದ್ರೆ ಸಾಕ. ಮತ್ತೆ ಜಯರಾಜ್ ಅವ್ರ ಹಣೆಯಲ್ಲಿ ಬರೆಯೋದು ಬೇಡವೆ? ಆರ್ತಿ ಅಕ್ಕ, ಈ ಬರವಣಿಗೆ ಲೆಕ್ಕ ನಿನಗೆ ಅರ್ಥ ಆಗುದಿಲ್ಲಕ್ಕ. ಜಯರಾಜ್ ಭಾವರವರೇ, ನಿಮಗೆ ಅರ್ಥ ಆಗಿರ್ಬೇಕಲ್ಲ. ಅರ್ಥವಾಯಿತು. ಅರ್ಥ ಮಾಡಿಕೊಳ್ಳದ ದಡ್ಡ ನಾನಲ್ಲ. ಅದರಲ್ಲಿ ಇವಳ ಸ್ವಂತಿಕೆ, ಸಾಧ್ವಿಕೆ, ಸಿರಿವಂತಿಕೆ. ಹೋಗಳು ಹೋಗಳು, ನಿನ್ನ ಗೊತ್ತೇ ಬಂಡ ಬಂಡವಾಳ. ನಾನು ಬಂಡೆ ಆದ್ರೂ ಚಿಂತೆ ಇಲ್ಲ, ನಿನ್ನ ಮದುವೆಯಾಗಿ ಆದ್ರೂ ನಿನ್ನ ಕೊಲೆ ಮಾಡೇ ಮಾಡ್ತೀನಿ. ಅಂದಾಗೆ ನಿಮ್ಮ ಕೈ ಹಿಡಿಯೋದೇ ನನಗೂ ಖುಷಿನೇ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಕರ್ನಾಟಕವರೆಗೆ ಕೆಲಸಕ್ಕೆ ಬಂದಿದ್ದೇನೆ. ಬಾ ಬಲರಾಮ್, ಬಾ. ನೀನು ಬಂದ ಗಳಿಗೆಯೇ ಶುಭಯೋಗ ಬಲರಾಮ್, ಶುಭಯೋಗ. ಈಗಲೇ ಈ ಜೋಡಿಗಳ ಮದುವೆಯನ್ನು ಮಾಡಿ ಮುಗಿಸಿಬಿಡೋಣ. ಹಲೋ ಅಪ್ಪಾಜಿ, ಅಪ್ಪಾಜಿ, ಹಲೋ ಹಲೋ ಅಪ್ಪಾಜಿ, ಅಡುಗೆಯವರನ್ನ ಮತ್ತೆ ಬಡ್ಜಿಯವರನ್ನ ಆದಷ್ಟು ಬೇಗ ಕರ್ಕೊಂಡು ಬನ್ನಿ. ಈ ಜೋಡಿಗಳ ಮದುವೆ ಇದ್ದದ್ರಲ್ಲಿ ಅದ್ದೂರಿಯಾಗಿ ಮಾಡಿ ಮುಗಿಸಿಬಿಡೋಣ. ಆಯ್ತು, ಇಡ್ಲಿ ಅಪ್ಪಾಜಿ. ಹಾ.
ಅಬ್ಬಬ್ಬಬ್ಬಬ್ಬ ನಮ್ DSP ಸಾಹೇಬ್ರದ್ ಮದುವೆ ಎಲ್ಲ ಇವತ್ತು ಊಟಕ್ ಬರ್ರಿ, ಕಬಾಬ್ ಕಬಾಬ್ ಮಾಡಿದ್ದೇವೆ. ನಮ್ ಸಂಪತ್ ಸಾವ್ಕಾರನ್ ಮದುವೆ ಐತ್ರಿ, ಫುಲ್ ಭರ್ಜರಿ ಒಳಗ್ ಮಾಡತ್ತೇವ. ನಮಗಂತೆ ಫುಲ್ ಒರಿಜಿನಲ್ ಚಾಯ್ಸ್ ಪೆಟ್ ಒಂದು ಬಾಕ್ಸ್ ತಂದ ಇಟ್ಟಾರಿ. ನಮಗ ಅಷ್ಟ ತಂದಾರಿ, ನಿಮಗಲ್ವಂತ್ರಿ. ಉಗ್ರೇಗೌಡ ಬಂದರ್ ಬಿಟ್ರಿ. ಎಂತ ಒಳ್ಳೆಯ ಸಂದರ್ಭ, ಇಂಥ ಜೋಡಿಗಳಿಗೆ ನನಗೆ ಅಕ್ಕಿ ಕಾಳು ಸಂದರ್ಭ ಸಿಕ್ಕಿದೆ. ಗಣನಾಥ ಗಣಪತಿ ಇನ್ನ ಮಾತೈತಿ ಗಬ್ರಿನಂದ ಬಡ್ಜಿ ಅವ್ರ ನಮ್ ಸೌಕಾರ್ಗಳು ಮದ್ವಿ ನಡ್ದೈತ್ರಿ, ಗ್ರ್ಯಾಂಡ್ ಮಾಡೋದೈತ್ರಿ ಇದ. ಮತ್ರಿ ನಮ್ ಸೌಕಾರ್ಗಳು ನಮಗೆಲ್ಲ ನಮ್ 3 ಮಂದಿಗೆಲ್ಲ ಫುಲ್ ವ್ಯವಸ್ಥೆ ಮಾಡಿದಾರ್ರಿ. ಏನ್ ಮಾಡಿದಾರ ಒಂದ್ ಕ್ವಾರ್ಟರ್ ಸೆರೆ ನಮ್ 3 ಮಂದಿ ಒಳಗ ಹಂಚ್ಕೊಂತ ಕುಡಿ ಅಂದಾರ್ರಿ. ಮತ್ ನಿಮಗದು ಕೊಡಾಕ ನಮ್ ಕಡೆ ಆಗೋದಿಲ್ರಿ. ಮತ್ತ ನಮ್ಮ ಊಟದ ಬಗ್ಗೆ ಎಲ್ಲಾ ವ್ಯವಸ್ಥೆ ಬಹಳ ಐತ್ರಿ. ಬಿರಿಯಾನಿ ಕಬಾಬ ಪೂರ್ತಿ ಎಲ್ಲ ಮಾಡೋರದಾರ್ರಿ. ನಮಗ ಅಷ್ಟ ರೀ, ನಿಮಗೆಲ್ಲ ನನಗೆ ರೆಡಿ ಇದು ಮದ್ವಿ ಮಾಡೋನಲ್ಲ ಈಗ. ಗಣನಾಥ ಗಣಪತಿ ಹವಾಮಹೇ ಕವಿಂ ಕವಿನಾಮುಪಮಸ್ರವಸ್ತಕಂ ಜ್ಯೇಷ್ಠ ರಾಜಾಯ ಬ್ರಾಹ್ಮಣಾಸ್ಪದಾನಂ ಶೃಣ್ವನ್ಮತೆ ಶ್ರೀ ದಸಾದನಂ. ಹರಹ ಓಂ ಯಜ್ಞೇನ ಯಜ್ಞಮಯ ಜವಂತು ದೇವಾಃ ಸ್ಥಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ते हनाकं महिमाना सुजन्ते यत्र पूर्वे साध्यासं तु देवा यशो नाम रूपाभ्यां या देवी सर्वमङ्गलं त्रयोस्मन् स्मरणार्थं तां सर्वतो जय मङ्गलं जय नमः. हर हर महादेव, हर हर महादेव. ಹಲೋ, ಎಲ್ಲಾರು ಕುತ್ಕೋರಿಪ್ಪ, ಮತ್ ಊಟ ಮಾಡೋದ್ ತಪ್ಪದೆ ಹೋಗ್ಬೇಡ್ರಿ. ಎಲ್ಲಾರು ಊಟ ಮಾಡಿ ಹೋಗ್ರಿ. ಮಗಳ ಹೆಸರು ಹೇಳ್ಬೇಕು ನೋಡ್ರಿ ನೀವು. ಮುಂದೆ ಬನ್ನಿ. ನೂತನ ಮದುಮಕ್ಕಳು ಹೆಸರು ಹೇಳ್ಬೇಕು, ನೀವು ಹಾಗೆ ಹೇಳ್ಬಾರ್ದು. ಉಡುಪು ಹೇಳಿ ಹೆಸರು ಹೇಳ್ಬೇಕು, ಅದು ಪದ್ಧತಿ ಇದೆ. ಮುತ್ತು ಹಾವಿಗೆ ಚಂದ, ಹುತ್ತು ಕೊರಳಿಗೆ ಚಂದ, ನನಗೆ ನನ್ನ ಭಾರತೀಯೇ ಚಂದ. ಹೆಣ್ಣಿಗೆ ಸಿಂಗಾರ ಒಡವೆ, ನನ್ನ ಬಾಳಿಗೆ ಸಿಂಗಾರ ಜಯರಾಜ್. ಬಾರವಾರ್ತೆ तयारी करके आरती ले बघती. ಅರಿಶಿನ ಅಂಗಾರ ಪಾಟ್ಲಿ ನಂಬರ ಡ್ಯೂಟಿ ಮಾಡೋದ್ರಾಗ ನಮ್ಮ ಮನೆಯವರು 1ನೇ ನಂಬರ್. ನಮ್ ದಕ್ಷಿಣ ಕೊಡ್ಸ್ಲೇ ಹೋಗ್ತೇವೆ ಈಗ. ಕೊಡ್ರಿ ನಮ್ ಬರ್ಜಿಗಳಿಗೆ ದಕ್ಷಿಣ ಕೊಡ್ರ. ಪಟ್ನ ರೊಕ್ಕ ತೆಗಿವ್ರು, ಅಷ್ಟೇ ಲೇಟ್ ಮಾಡತ್ತೇರೆ. ಯಾಕೆ ವರ್ಷ ಬಿಡ್ಬಿಡ್ತೀಯ? ಅರ್ಚಕರೇ ಬನ್ನಿ, ನಾನು ನಿಮ್ಗೆ ದಕ್ಷಿಣ ಬೇಕಲ್ಲ, ಕೊಡ್ತೀನಿ. ಏನ್ ಡಿವೈಸ್ ಪಿ ಸಾಹೇಬ್ರಿ, ಭರ್ಜರಿಯಾಗಿ ಮದುವೆ ಮಾಡ್ಕೊಂಡಿದ್ದೀರಾ. ಇಂಥ ಮದುವೆಗಳು ನೂರಾರು ನಡೀತಾ ಇರಲಿ.
ಆಕಾಶಕ್ಕೆ ಚಪ್ಪರ ಹಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣವ ಜೀವಗಳ ಜೋಡಿಸುವ ಕಲ್ಯಾಣ. ಜಲ್ದಾರಿ ಸೀರೆಯ ಹೆಂಗಸರು ಸುಮ್ಮನೆ ನಾಚುವ ಪರಿಯರು ಬುದ್ಧಿದಂತೆ ಮಾಡೋ ಪೋರರು ದಿಕ್ಕಲ್ಲಿ ಮಂತ ನೀಡೋ ಬದುಗಲು ಹೊಲ ತುಂಬ ಬಂದು ಬಾಂಧವರು ಸೇರಿ ನಮ್ಮ ತಾಯಿ ತಂದಿ ಚಿಂತೆನ ಮರೆತು ಒಂದಾಗಿ ಬೆರೆತು ನಾವು ಇಲ್ಲಿ ಪ್ರೀತಿ ಮಾಡಿ ಮಧುಮಗನು ಬಲಿಯಂದು ಇದು ಹಾಡು ಮನೆ ತುಂಬ ಹಾಡಿದೆ ಇದು ಜೋರು ಜೋರು ಎಂತ ಸಂಭ್ರಮ ಮನೆ ತುಂಬ ಬಂದು ಬಾಂಧವರೆಲ್ಲ ತುಂಬಿಕೊಂಡಾಗ